ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಸಾಫ್ಟ್ ಆಗಿ ಚಪಾತಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ರಿಕ್ವೆಸ್ಟ್ ವಿಡಿಯೋ ಆಗಿತ್ತು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಲೇಟಾಗಿ ಮಾಡಬೇಕಾಯಿತು. ಸಾರಿ ಯಾರ್. ಇವತ್ತು ಯಾವ ರೀತಿ ನಾನು ಸಾಫ್ಟಾಗಿ 3 ಡೇಸು ಚಪಾತಿ ಇಟ್ಟರೆ 2 ಡೇಸ್ ಇಟ್ಟರು ಸಹ ಸಾಫ್ಟಾಗೇ ಇರುತ್ತೆ. ಯಾವ ಥರ ಮಾಡೋದು ಅಂತ ಹೇಳಿ, ಟ್ರಿಕ್ಸ್ ಏನಿದೆ, ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಖಂಡಿತ ನೀವು ಈ ಟ್ರಿಕ್ನ ಯೂಸ್ ಮಾಡಿ, ಸಾಫ್ಟಾಗಿ ಇರುತ್ತೆ ಚಪಾತಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್. ನಾನಿಲ್ಲಿ ಗೋಧಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ, ಬಟ್ ನಾನಿಲ್ಲಿ ಅಳತೆ ಹೇಳ್ತಾ ಇಲ್ಲ. ಚಪಾತಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್? ಆಲ್ಮೋಸ್ಟ್ ಎಲ್ಲರಿಗೂ ಚಪಾತಿ ಇಷ್ಟ ಆಗುತ್ತೆ ಅಲ್ವಾ? ಡಯಟ್ ಮಾಡುವಂತಹವ್ರಿಗೂ ಸಹ ಚಪಾತಿ ಇಷ್ಟಪಟ್ಟು ತಿಂತಾರೆ. ಸೊ ನಾನೀಗ ಗೋಧಿ ಹಸಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವುದು ಗೋಧಿ ಹಸಿಟ್ಟಿದೆಯೋ ಅದನ್ನೇ ತೊಗೊಳ್ಳಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಅಂದರೆ ಉಪ್ಪು. ಮತ್ತು ಈಗ ನೋಡಿ, ಮೈನ್ ಟ್ರಿಕ್ಸ್ ಇದೆ ಫ್ರೆಂಡ್ಸ್. ಇದರಲ್ಲಿ ನಾನು ಹಾಲು ಅಂತಂದರೆ ಕಾಯಿಸಿಲ್ಲ, ನಾನು ಹಸಿ ಹಾಲನ್ನೇ ಸೇರಿಸ್ತಾ ಇದ್ದೀನಿ. ಇದು ಒಂದು ಚಿಕ್ಕ ಲೋಟದಷ್ಟು ಹಸಿ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಪ್ರತಿ ಸಲ ಮಾಡಬೇಕಾದ್ರೂ ನೀವು ಇದೇ ರೀತಿ ಮಾಡ್ಕೋಬಹುದು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಚಪಾತಿ. ಹತ್ತಿ ಥರ ಇರುತ್ತೆ ಚಪಾತಿ, ಅಷ್ಟು ಸಾಫ್ಟಾಗಿ ಬರುತ್ತೆ. ಸೊ ನೋಡಿ, 3 ಸೇರಿಸಿ ಒಂದು ರೌಂಡು ಚೆನ್ನಾಗಿ ಈ ಥರ ಮಿಕ್ಸ್ ಕೊಡೋಣ. ಈ ರೀತಿ ಉಂಡೆ ಬರೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಸಾಫ್ಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಲು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಹಾಲು ಇದ್ದೇ ಇರುತ್ತೆ. ಮೊಸರನ್ನು ಸೇರಿಸು ಸಹ ಮಾಡ್ತೀವಿ ಫ್ರೆಂಡ್ಸ್. ಇನ್ ಕೇಸ್ ಹಾಲು ಇಲ್ಲ ಅಪ್ಪ ಅಂತಂದರೆ ನೀವು ಮೊಸರನ್ನು ಸಹ ಒಂದು 2 ಸ್ಪೂನ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದನೂ ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಸೊ 2 ಟ್ರಿಕ್ಕು ಯೂಸ್ ಮಾಡಿ ಮಾಡಬಹುದು. ಸೊ ಇನ್ನೂ ಒಂದು ಟ್ರಿಕ್ ಏನಪ್ಪ ಅಂತಂದರೆ, ನಿಮಗೆ ಪೂರಿ ಮಾಡಬೇಕಾದ್ರೆ ಮೈನ್ ಸೀಕ್ರೆಟು ಹೋಟೆಲೆಲ್ಲ ಉಬ್ಬಿ ಬರುತ್ತೆ. ನೀವು ತಿಂದಿರ್ತೀರ ಹೋಟೆಲ್ಸಲ್ಲಿ. ಸೊ ಮತ್ತು ಕಲರ್ನೆಸ್ ಆಗಿ ಇರುತ್ತೆ. ಅದಕ್ಕೆ ನಾವು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸಿದ್ರೆ ಕಲರ್ಫುಲ್ಲಾಗಿ ಇರುತ್ತೆ. ನಿಮಗೆ ಚಪಾತಿಗೂ ಬೇಕಂದ್ರೂ ಸಹ ನೀವು ಸಕ್ಕರೆನ ಸೇರಿಸ್ಕೋಬಹುದು. ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಳ್ಬಹುದು. ಬಟ್ ನಾನು ಇವತ್ತು ಸಕ್ಕರೆ ಸೇರಿಸ್ತಾ ಇಲ್ಲ. ನೋಡಿ, ಎಲ್ಲನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. 3 ರೀತಿ ನಾವು ಚಪಾತಿನ ಮಾಡಬಹುದು. ಬರೀ ಎಣ್ಣೆ ಇಲ್ಲದೇನೂ ಸಹ ಚಪಾತಿ ಮಾಡ್ಬೋದು. ನಾನಿವತ್ತು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಬೇಡ ಅಂತಂದರೆ ಎಣ್ಣೆನ ಸ್ಕಿಪ್ ಮಾಡಿಕೊಂಡು ಮಾಡಿ, ಇನ್ನೂ ಸಾಫ್ಟಾಗಿ ಬರುತ್ತೆ. ಎಣ್ಣೆ ಹಾಕಿದರೆ ಜಾಸ್ತಿ ಸಾಫ್ಟ್ ಆಗುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡಬಹುದು ನೀವು. ಈಗ ನೋಡಿ, ಚೆನ್ನಾಗಿ ಈ ಥರ ಎಷ್ಟು ನಾವು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ಚಪಾತಿ ಅನ್ನೋದು ಸಾಫ್ಟಾಗಿ ಬರುತ್ತೆ. ಡಯಟ್ ಪ್ಲ್ಯಾನ್ ಇರುವಂಥವರು ಹಾಲು ಮೊಸರು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಚಪಾತಿನ ಅಷ್ಟೇ ಯೂಸ್ ಮಾಡ್ತಾರೆ. ನಿಮಗೆ ಚಪಾತಿ ಸಾಫ್ಟಾಗಿ ಬರಬೇಕು ಅಂತಂದರೆ ನೀವು ಬಿಸಿ ನೀರನ್ನು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ತುಂಬ ಸಾಫ್ಟಾಗಿ ಚಪಾತಿ ಬರುತ್ತೆ. ಸೊ ನಂದು ಕಲಸಿ ಇಟ್ಟ ಆಯಿತು. ಈಗ ಒಂದು 10 ನಿಮಿಷ 20 ನಿಮಿಷ ನಿಮಗೆ ಎಷ್ಟು ಟೈಮ್ ಇದ್ದರೆ ಅಷ್ಟು ಟೈಮ್ ಮಾಡಿ ಇಟ್ಕೊಳ್ಳಿ. ಬಟ್ ನನಗಿವತ್ತು ಟೈಮ್ ಇದ್ದಿಲ್ಲ. ಜಸ್ಟ್ ನಾನು ಆಗಲೇ ಲಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡೆ. ಈಗ ನೋಡಿ, ಈ ರೀತಿ ಡಬಲ್ ರೋಲು ಚಪಾತಿ ಬರಬೇಕು. ರೋಲ್ ಟೈಪು ಲೇಯರಲ್ಲಿ ನಿಮಗೆ ಚಪಾತಿ ಬೇಕು ಅಂತಂದರೆ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ನೀವು ಮಾಡಿಕೊಂಡು ಎಣ್ಣೆನ ಸವರ್ಕೊಂಡು ಅದಕ್ಕೆ ಈಗ ಚಪಾತಿ ಮಣೆ ಮೇಲೆ ಚಪಾತಿನ ಸ್ವಲ್ಪನ ಹಿಟ್ಟನ್ನು ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳೋಣ. ರೌಂಡಾಗಿ ಚಪಾತಿ ಬರುತ್ತೆ. ರಿಯಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಚಪಾತಿ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಲೇಯರ್ ಟೈಪ್ ಇರುತ್ತೆ. ನೀವು ನೋಡಿರ್ತೀರ, ಕೆಲವೊಂದು ಹೋಟೆಲಲ್ಲೂ ಕೊಟ್ಟಿರ್ತಾರೆ, ಮನೆಯಲ್ಲೂ ಸಹ ಕೆಲವೊಂದು ಮನೆಯಲ್ಲಿ ಲೇಯರ್ಸ್ ಟೈಪ್ ಇರುತ್ತೆ. ಸೊ ಅದಕ್ಕಾಗಿ ನನ್ನ ಫ್ರೆಂಡ್ ನನಗೆ ರಿಕ್ವೆಸ್ಟ್ ಕೇಳಿದ್ಲು, ಲೇಯರ್ ಬರುತ್ತೆ ಅಲ್ವಾ, ಸೊ ಮತ್ತು ಸಾಫ್ಟಾಗಿ ಚಪಾತಿ ಯಾವ ರೀತಿ ಮಾಡೋದು ಒಂದು ವಿಡಿಯೋ ಮಾಡು ಪ್ಲೀಸ್ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಾನು ಇವತ್ತು ವಿಡಿಯೋ ಮಾಡಿದೆ. ನೋಡಿ ಫ್ರೆಂಡ್, ನಿನಗೋಸ್ಕರ ಈ ವಿಡಿಯೋ. ಸೊ ನೋಡಿ, ಈಗ ನಾನು ಹೆಂಚನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಈಗ ಅದಕ್ಕೆ ಚಪಾತಿನ ಸೇರಿಸಿ ಈಗ ಒಂದು ರೌಂಡು ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ ಬಿಸಿ ಆಗಲಿ ಚಪಾತಿ. ನೀವು ಡಯಟ್ ಮಾಡ್ತಿರೋ ಅಂಥವರು ಎಣ್ಣೆ ಏನು ಹಾಕೋ ಅವಶ್ಯಕತೆ ಇರಲ್ಲ. ಸೊ ನೋಡಿ,
ಎಷ್ಟು ಚೆನ್ನಾಗಿ ಚಪಾತಿ ಆಗಿದೆ ಅಂತ. ಸೊ ನೋಡಿ, ನಾನು ಇಲ್ಲೇ ಡೆಮೋ ತೋರಿಸ್ತಾ ಇದ್ದೀನಿ. ನೋಡಿದ್ರಲ್ವ, ಈ ರೀತಿ ಲೇಯರ್ ಬರುತ್ತೆ ಚಪಾತಿ. ರಿಯಲಿ ತುಂಬ ಅಂದರೆ ತುಂಬ ಸಾಫ್ಟಾಗಿ, ಹಾಗೆ ತುಂಬ ಲೇಯರಲ್ಲಿ ಚಪಾತಿ ಇರುತ್ತೆ. ಎಲ್ಲ ಚಪಾತಿನೂ ಇದೇ ರೀತಿ ನೀವು ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಾನು ಭಾವಿಸ್ತೇನೆ. ಪ್ಲೀಸ್ ನನ್ನ ವಿಡಿಯೋಸು ಇಷ್ಟ ಆದರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇನ್ನೂ ಒಳ್ಳೊಳ್ಳೆ ಹೊಸ ರೆಸಿಪಿ ನಿಮ್ಮ ಒಂದಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ನೋಡಿ, ಎಲ್ಲ ಚಪಾತಿನೂ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕೈಯಲ್ಲಿ ಹತ್ತಿ ಟೈಪ್ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಬಂದಿದೆ. ನಾನು ಇದಕ್ಕೆ ಪಲ್ಯ ಮಾಡಿದ್ದೆ ಚಪಾತಿಗೆ. ಪಲ್ಯನ ಶೇರ್ ಮಾಡಿಲ್ಲ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಪಲ್ಯನ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಹೇಳಿ. ಕ್ಯಾಪ್ಸಿಕಮ್ ಮತ್ತು ನಾನು ಕಾಲಿಫ್ಲವರ್ನ ಸೇರಿಸಿ ಇವತ್ತು ನಾನು ಪಲ್ಯನ ಮಾಡಿದ್ದೆ. ಸೊ ಬಟ್ ಪಲ್ಯ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಪಲ್ಯನ ಶೇರ್ ಮಾಡ್ತೀನಿ. ರಿಯಲಿ ಕಾಂಬಿನೇಷನ್ನು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಯೂಸ್ಫುಲ್ಲಾಗಿ ಸಹ ಇದೆ. ತುಂಬ ಒಳ್ಳೊಳ್ಳೆ ಟ್ರಿಕ್ಸ್ನ ನಾನು ಕೊಟ್ಟಿದ್ದೀನಿ. ಸೊ ನನ್ನ ವಿಡಿಯೋಸಲ್ಲಿ ಇದೇ ರೀತಿ ಒಳ್ಳೆ ಟ್ರಿಕ್ಸ್ನ ಕೊಡ್ತಿರ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.